ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿಯಿಂದ ರೇಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಜಾರಿ ನಿರ್ದೇಶನಾಲಯದಿಂದ ರೇಡ್. ಬೆಂಗಳೂರು, ಬಳ್ಳಾರಿ, ತಿರುವನಂತಪುರಂನಲ್ಲಿ ಇಡಿ ದಾಳಿ ಮಾಡಿದೆ. ಶ್ರೀರಾಂಪುರ ಅಯ್ಯಪ್ಪ ದೇವಸ್ಥಾನ ಟ್ರಸ್ಟಿ ಮನೆ ಮೇಲೆ ದಾಳಿ ಆಗಿದೆ. ಚಿನ್ನ ಕಳವು ಮಾಡಿದಂತಹ ಉನ್ನಿಕೃಷ್ಣನ್ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಬಳ್ಳಾರಿಯ ರುದ್ದಂ ಜ್ಯುವೆಲರ್ಸ್ ಮೇಲೂ ಕೂಡ ಇಡಿ ರೇಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ಎಂಟ್ರಿ ಆಗಿರುವಂಥದ್ದು. ಈ ಹಿಂದೆ ಕೇರಳದ ಪೊಲೀಸರು ಬಂದಿದ್ದರು, SIT ಟೀಮು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಇದೇ ರೀತಿ ರೇಡ್ ಮಾಡಿತ್ತು. ಈಗ ಅದಕ್ಕೆ ಇಡಿ ಜಾರಿ ನಿರ್ದೇಶನಾಲಯ ಕೂಡ ಎಂಟ್ರಿ ಕೊಟ್ಟಿದೆ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಏಕಕಾಲಕ್ಕೆ ಶಬರಿಮಲೆಯ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಡನ್ನು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಳ್ಳಾರಿಯಲ್ಲೂ ಕೂಡ ಈ ರೇಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರು, ಬಳ್ಳಾರಿ, ತಿರುವನಂತಪುರಂನಲ್ಲಿ ಇಡಿ ಎಂಟ್ರಿಯನ್ನು ಕೊಟ್ಟು ತಲಾಶ್ ಮಾಡಿದೆ ಶಬರಿಮಲೆಯಲ್ಲಿ ಚಿನ್ನ ಕದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇರಳ ಸರ್ಕಾರ SITಯನ್ನು ರಚನೆ ಮಾಡಿ ತನಿಖೆಗೆ ಆದೇಶವನ್ನು ಕೊಟ್ಟಿತ್ತು. ಹಲವರನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು. ರುದ್ದಂ ಜ್ಯುವೆಲರ್ಸ್ನ ಮಾಲೀಕ ಸೇರಿದಂತೆ ಬೆಂಗಳೂರಿನಲ್ಲಿ ಕೆಲವರನ್ನು ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಲಾಗಿತ್ತು. ಈಗ ಇದೇ ಪ್ರಕರಣದಲ್ಲಿ ಇಡಿ ಕೂಡ ಎಂಟ್ರಿ ಆಗಿರುವಂಥದ್ದು. ಇಡಿ ಯಾವಾಗ ಎಂಟ್ರಿ ಆಗುತ್ತೆ ಅಂದರೆ ಅಕ್ರಮ ಹಣ ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಎಂಟ್ರಿ ಆಗುತ್ತೆ. ಈಗ ಈ ಪ್ರಕರಣದಲ್ಲಿ SITಯಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡಿರುವಂತಹ ಇಡಿ ಬೆಂಗಳೂರು, ಬಳ್ಳಾರಿ ಸೇರಿದಂತೆ ತಿರುವನಂತಪುರಂನಲ್ಲಿ ಏಕಕಾಲಕ್ಕೆ ಬೆಳ್ಳಂಬೆಳಗ್ಗೆ ದಾಳಿಯನ್ನು ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ. ರುದ್ದಂ ಜ್ಯುವೆಲರ್ಸ್ನ ಮಾಲೀಕ ಜೊತೆಗೆ ಇಲ್ಲಿ ಪ್ರಧಾನ ಅರ್ಚಕರಿದ್ರಲ್ಲ, ಅವ್ರ ಮನೆ ಮೇಲೂ ಕೂಡ ರೇಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಇಡಿ ರೇಡ್ನಲ್ಲಿ ಈ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮತ್ತಷ್ಟು ಮಹತ್ವದ ತಿರುವುಗಳು ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಕೇರಳದಿಂದ ಬಳ್ಳಾರಿಗೆ, ಬಳ್ಳಾರಿಯಿಂದ ಬೆಂಗಳೂರಿಗೆ ಈ ಕಳ್ಳತನದ ಲಿಂಕ್ ಇದ್ದಿದ್ದು SIT ತನಿಖೆಯಲ್ಲಿ ಗೊತ್ತಾಗಿತ್ತು, ಕೇರಳ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ. ಈಗ ಈ ಪ್ರಕರಣದಲ್ಲಿ ಇಡಿ ಕೂಡ ಎಂಟ್ರಿ ಆಗಿರೋದ್ರಿಂದ ಈಗ ರೇಡ್ ಆಗಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಶಬರಿಮಲೆಯಲ್ಲಿ ಚಿನ್ನವನ್ನು ಕದ್ದಂತಹ ಪ್ರಕರಣಕ್ಕೆ ಈ ಹಿಂದೆ ಕೇರಳದ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಇದೇ ರೀತಿ ರೇಡ್ ಮಾಡಿದ್ದನ್ನು ನೋಡಿದ್ವಿ. ಈಗ ಇಡಿ ರೇಡ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಇಡಿ ರೇಡ್ ಆಗಿದೆ, ಹೇಗೆ ಸಾಗ್ತಾ ಇದೆ ಪರಿಶೀಲನೆ ಅಂತ? ಪ್ರೇಮ, ಶಬರಿಮಲೆಯ ಮೂರ್ತಿಗಳು ಅಂದರೆ ಈ ಹೊರಬಾಗಿಲಿನಲ್ಲಿರುವಂತಹ ದ್ವಾರಪಾಲಕ ಮೂರ್ತಿಗಳ ಚಿನ್ನದ ವಿಗ್ರಹ ಏನಿತ್ತು, ಆ ಚಿನ್ನದ ಲೇಪನವನ್ನು ಕಳ್ಳತನ ಪ್ರಕರಣ ಸಂಬಂಧ ಈ ಹಿಂದೆ ಕೇರಳದ SIT ಅಧಿಕಾರಿಗಳು ಬೆಂಗಳೂರಿನಲ್ಲಿ ದಾಳಿ ನಡೆಸಿದರು. ಅದಾದ ಬಳಿಕ ಇದೀಗ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಸುಮಾರು ಬೆಂಗಳೂರು, ಬಳ್ಳಾರಿ ಸೇರಿದಂತೆ 5 ಕಡೆ ದಾಳಿ ನಡೆಸುವ ಕೆಲಸವನ್ನು ಮಾಡಿದ್ದಾರೆ. ಶಬರಿಮಲೆಯಲ್ಲಿ ದ್ವಾರಪಾಲಕ ಮೂರ್ತಿಗಳ ಚಿನ್ನ ಕಳವು ಪ್ರಕರಣ ಸಂಬಂಧ ಅಲ್ಲಿ SITಗೆ ಸರ್ಕಾರ ವಹಿಸಿತ್ತು. ಅದಾದ ಬಳಿಕ ಇದೀಗ ಮತ್ತೆ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಬೆಳ್ಳಂಬೆಳಗ್ಗೆ ಸುಮಾರು 5 ಕಡೆ ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು, ಬಳ್ಳಾರಿಯಲ್ಲಿ ಸ್ಟಾರ್ಟ್ ಕ್ರಿಯೇಷನ್ ಅಂತೇಳಿ ಗೋವರ್ಧನ್ ಮನೆ ಮತ್ತು ಪೊಟ್ಟಿ ಉನ್ನಿಕೃಷ್ಣನ್ ಮನೆ, ಇದು ಪೊಟ್ಟಿ ಉನ್ನಿಕೃಷ್ಣನ್ ಮನೆ ನೀವು ಗಮನಿಸಬಹುದು. ಇದು ಶ್ರೀರಾಂಪುರದಲ್ಲಿರುವಂತಹ ಕೊತಾರಿ ಮ್ಯಾನ್ಷನ್ನ ಈ ಒಂದು 4th ಫ್ಲೋರ್ನ ಮನೆಯಲ್ಲಿ ಪೊಟ್ಟಿ ಉನ್ನಿಕೃಷ್ಣನ್ ಇದ್ದಾರೆ. ಈ ಪೊಟ್ಟಿ ಉನ್ನಿಕೃಷ್ಣನ್ ಯಾರು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಇವರು ಅಲ್ಲಿ ಈ ದ್ವಾರಪಾಲಕ ಮೂರ್ತಿಗಳ ಚಿನ್ನದ ಲೇಪನವನ್ನು ಮಾಡೋದಕ್ಕೆ ಕಾಂಟ್ರಾಕ್ಟನ್ನು ತೆಗೆದುಕೊಂಡು ಅದರಲ್ಲಿ ಸುಮಾರು 4 kg ಚಿನ್ನವನ್ನು ಕದ್ದಂತಹ ಆರೋಪ ಇವ್ರ ಮೇಲಿತ್ತು. ಆ ಒಂದು ಕದ್ದ ಚಿನ್ನವನ್ನು ಬಳ್ಳಾರಿಯಲ್ಲಿ ಗೋವರ್ಧನ್ ಎಂಬುವ ಚಿನ್ನದ ವ್ಯಾಪಾರಿಗೆ ಮಾರಾಟ ಮಾಡುವ ಕೆಲಸವನ್ನು ಮಾಡಿದ್ರು ಅನ್ನೋದು ಪೊಲೀಸರ SIT ತನಿಖೆಯಲ್ಲಿ ಗೊತ್ತಾಗಿತ್ತು. ಹೀಗಾಗಿಯೇ ಕೇರಳ ಪೊಲೀಸರು ಬೆಂಗಳೂರಿಗೆ ಬಂದು ರೇಡನ್ನು ಮಾಡುವ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಇದೀಗ ಮತ್ತೆ ಇಡಿ ಬೆಳ್ಳಂಬೆಳಗ್ಗೆ ಈ ಎಲ್ರಿಗೂ ಕೂಡ ಶಾಕ್ ಕೊಡುವ ಕೆಲಸವನ್ನು ಮಾಡಲಾಗಿದೆ. 2014ರ ನಂತರ ಬೆಂಗಳೂರಿನಿಂದ ಹೊರಡುವಂತಹ ಶ್ರೀಮಂತ ಭಕ್ತರು ಯಾರಿದ್ರು ಅವರ ಮುಖಾಂತರ ಒಂದಷ್ಟು ಸಂಪರ್ಕವನ್ನು ಸಾಧಿಸಿಕೊಂಡು ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ರು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಇದೀಗ ಪೊಟ್ಟಿ ಉನ್ನಿಕೃಷ್ಣನ್ ಇರ್ಬೋದು, ಗೋವರ್ಧನ್ ಇರ್ಬೋದು, ಸ್ಟಾರ್ಟ್ ಕ್ರಿಯೇಷನ್ ಇರ್ಬೋದು, ಹೀಗೆ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ 5 ಕಡೆ ಇದೀಗ ಇಡಿ ದಾಳಿಯನ್ನು ನಡೆಸಿ ದಾಖಲಾತಿಗಳನ್ನ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ಆ ಒಂದು ಶಬರಿಮಲೆಯ ದ್ವಾರಪಾಲಕ ಮೂರ್ತಿಗಳ ಚಿನ್ನದ ಲೇಪನ ಏನಿತ್ತು, ಆ ಚಿನ್ನವನ್ನು ಕದ್ದ ಪ್ರಕರಣ ಸಂಬಂಧ ಇದೀಗ ತೀವ್ರ ಆಳವಾಗಿ ತನಿಖೆಯನ್ನು ನಡೆಸುವ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.